ಇಲ್ದಿದ್ರೆ ನನ್ನ ಕತೆ ಮುಗೀತು. ಇಲ್ಲ ಮಗ, ನಾನು ಹೋಗ್ಬೇಕು. ಊರ್ನಾಗೆ ನಾನೇ ಮುಖ್ಯವಾದ ಕೆಲಸ ಐತೆ. ಯಾವತ್ತು ಬಂಗಾರ ಹಿಂಗೆ ಮಾಡಿಲ್ವಲ್ಲ? ಹಲೋ ಯೋಳಿ, ಇಲ್ಲ ಇವತ್ತೇ ಬರ್ತಾ ಇದೀನಿ. ಬರೋಲ್ಲ, ಬರ್ತೀನಿ. ನಾನಿನ್ನು ಬರ್ತೀನಿ. ಸದ್ಯ ಮುದುಕಿ ಹೋಗ್ತಾ ಇದ್ದಾಳೆ, ನಾನು ಬಚಾವಾದೆ. ಅತ್ತೆಮ್ಮ ಇರಿ, ಉಣ್ಕೊಂಡು ಹೋಗುರಂತೆ. ಅಷ್ಟೊತ್ತಿಗೆ ಬಂಗಾರನ ಪೂಜೆನೂ ಮುಗ್ದಿರುತ್ತೆ. ಊರ್ನಾಗೆ ಕೆಲಸ ಐತೆ, ಹೋಗ್ತಾ ಪುಟ್ಟಕ್ಕನ್ನು ನೋಡ್ಕೊಂಡು ಹೋಗ್ಬೇಕು. ನಾನು ಬರಲೇ? ಅಜ್ಜಿ, ನಿಜವಾಗ್ಲೂ ನಿಮ್ಮನ್ನ ಇಷ್ಟು ಬೇಗ ಕಳ್ಸೋಕ್ಕೆ ಮನಸ್ಸಿಲ್ಲ. ಪ್ಲೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಬನ್ನಿ. ಆಯ್ತು ಕಣವ, ಬರ್ತೀನಿ. ಮಹಾಲಕ್ಷ್ಮಿ ಕಳೆ ಐತೆ. ಕೂಸೆ ಹೋಗ್ಬತ್ತೀನಿ. ಬಸ್ಸು ಹುಷಾರು. ಅಜ್ಜಿ, ಅತ್ತೆ ವ್ರತನ ಮುರಿಯಲ್ಲ ಅನ್ಸುತ್ತೆ. ಅಜ್ಜಿ, ಮನೆಯವ್ರಿಗೆ ಒಳ್ಳೇದಾಗೋ ವಿಚಾರ ಅಂತ ಬಂದರೆ ಅವ ಹಿಂಗೆ ಅಲ್ವೇ? ಹಾಂ, ನಾನೇ ನೋಡ್ತೀನಿ. ಅಜ್ಜಿ, ನಮ್ಗೆ ಆಶೀರ್ವಾದ ಮಾಡಿ. ಯಾರು ಒಳ್ಳೆ ಬಸ್ಸು, ಬರ್ತೀನಿ. ಏನೋ ಸಾಧಿಸ್ಬೇಕು ಅಂತ ಹೇಳಿ ನಾನು ಬೆಂಗಳೂರಿಗೆ ಬಂದೇವ್ನಿ. ಎಲ್ಲರನ್ನು ಬಿಟ್ಟು ಎಲ್ಲರನ್ನು ಕಳ್ಕೊಂಡು ಬರೀ ಕೈಯಲ್ಲಿ ನೀವೊಬ್ಬರೇ ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಅಂದ್ರೆ ಮುಂದೆ ಏನೋ ಸಾಧಿಸ್ತೀರೋ ಅನ್ನೋ ನಂಬಿಕೆ ನನಗಿದೆ. ಈಗ ನಿಮ್ಗೆ ನನ್ನ ಮೇಲೆ ಯಾವ ಕೋಪ ಇಲ್ಲ ಅಂದ್ರೆ ಈ ಶ್ರೀರಾಮ್ ದೇಸಾಯಿ ನಿಮ್ ಜೊತೆ ನಿಲ್ಬೋದಾ? ಸರಿ, ಹಾಗಾದ್ರೆ ಈಗಲೇ ಹೊಡಿ. ಹೋಟೆಲ್ಗೆ ಬೇಕಾಗಿರೋ ವಸ್ತುಗಳು ಎಲ್ಲ ನಾನು ರೆಡಿ ಮಾಡ್ಕೊಡ್ತೀನಿ. ಡೋಂಟ್ ವರಿ, ಬೇಗ. ಬ್ಯಾಡ ಅಣ್ಣ. ಅಣ್ಣ, ಈಗ ಒಬ್ಳೆ ನಿಂತು ಎಲ್ಲನೂ ನಡ್ಸ್ಬಲ್ಲೆ ಅಂತ ಆತ್ಮವಿಶ್ವಾಸ ಬಂದೈತೆ. ಇದನ್ನ ನಾನೇ ನೋಡ್ಕತೀನಿ. ಅಲ್ಲ ಸಹನಾ, ಬಟ್ ಅಣ್ಣ, ನನ್ನ ಬಲವಂತ ಮಾಡಬೇಡಿ. ನಾನು ಇಲ್ಲೇ ಇದ್ದು ಎಲ್ಲನೂ ನೋಡ್ಕತೀನಿ. ಸರಿ, ಈ ನಿನ್ನ ಅಣ್ಣ ಯಾವಾಗ್ಲೂ ನಿನ್ ಜೊತೆ ಇರ್ತಾನೆ ಅನ್ನೋದನ್ನ ಮಾತ್ರ ಮರಿಬೇಡ, ಓಕೆನಾ? ಸರಿ ಅಣ್ಣ. ನನ್ ಮ್ಯಾಕೆ ಕೋಪ ಇಲ್ಲ ತಾನೇ? ಛೇ, ಹಾಗೇನಿಲ್ಲಪ್ಪ. ಸರಿ, ಆಗತ್ತೆ, ಸಿಗ್ತೀನಿ. ಅಣ್ಣ, ಆಗಾಗ ಬತ್ತೀರಿ? ಶೋರ್. ತಗೋ. ಬ್ಯಾಡ ಅಣ್ಣ. ಅಣ್ಣ ಕೊಡ್ತಿರ್ಬೇಕಾದ್ರೆ ಬೇಡ ಅಂತ ಹೇಳ್ಬಾರ್ದು, ಓಕೆ? ಒಳ್ಳೆದಾಗ ಟೇಕ್ ಕೇರ್. ನನ್ನ ಪ್ರೀತಿಯ ತಂಗಿಗೆ ಅಣ್ಣ. ಸ್ನೇಹ, ಒಂದು ಲೋಟ ನೀರು ಕೊಡು. ಅಕ್ಕೆ, ತಿಂಡಿ ತಿಂತೀರಾ? ಹಸ್ವಾಗ್ತಿದ್ಯಾ? ಏನೂ ಬೇಡ, ಶೆಕೆ ಆಗ್ತಿದೆ ಅಂತ ನೀರು ಕೇಳಿದೆ. ಇದು ನೋಡಿದ್ರೆ ಇದನ್ನು ಬಿಸಿನೇ. ಶ್ರೀ ಶ್ರೀ ಶ್ರೀ, ಅಲ್ಲೇ ರೀ. ಇನ್ನೂ ಏಟತ್ತು ಮಿಸ್
ನನ್ನ ಸೊಸೆ ನೋಡಿ ನಾನು ಆಗಲೇ ಅರ್ಧ ಗಂಟೆ ಆಯಿತು. ಶ್ರೀ, ಮಗು ಹಾಲು ಕುಡಿತಿದೆ, ಒಂದು 1/4 ಗಂಟೆ ಕರ್ಕೊಂಡು ಬನ್ನಿ. ನನ್ನ ಜೊತೆ ಆಟ ಆಡೋಕೆ ಯಾರು ಇದೆ? ಮಗು ಬರೋಕ್ಕೂ ಮುಂಚೆನೂ ಹಿಂಗೆ ಆಗ್ತಿದ್ರಾ? ಈ ಬಂದಮೇಲೆ ಬದಲಾಗ್ಬಾರ್ದೆ. ಮಗು ಅಂದ್ರೆ ಅಷ್ಟೊಂದು ಇಷ್ಟನಾ ಶ್ರೀ? ಕೇಳ್ತಿರಲ್ಲ ಮಿಸ್ಸು. ಅಂದರೆ ನಂಗೆ ಈ ನಡುವೆ ಒಂದು ಚಿಂತೆ ಶುರು ಆಗ್ಬಿಟ್ಟಿದೆ. ಚಿಂತೆನಾ? ಏನದು? ಈಗ ಅರ್ಧ ಗಂಟೆ ನಾನು ಅವ್ರ ಜೊತೆ ಇಲ್ಲ ಅಂದಿದ್ದಕ್ಕೆ ನಂಗೆ ಈಟೊಂದು ಕಷ್ಟ ಆಯ್ತು. ಪಾಪ ನನ್ನ ಸೊಸೆ ಏಟ್ ಕಷ್ಟಪಡ್ತಾಳೋ ಏನೋ. ಈಗಲೇ ಹಿಂಗೆ ಇನ್ನು ಮುಂದೆ ನಾನು ಮನೇಲಿ ಇಲ್ಲ ಅಂದಾಗ ಅವಳ ಜೊತೆ ಆಟ ಆಡೋಕ್ಕೆ ಯಾರು ಇರೋಕ್ಕಿಲ್ಲ. ಅವಳ ಜೊತೆ ಆಟ ಆಡೋಕ್ಕೆ ಅವ್ರ ಮಾವನ ಮಗನೋ ಅಥವಾ ಮಗಳೋ ಇದ್ರೆ ಸಂದಾಗಿರ್ತೈತಲ್ವೇ? ಪಲ್ಲವಿಗೆ ಇನ್ನೂ ಮದುವೆ ಆಗಿಲ್ಲ. ಸೊ ನನಗೆ ನಿಮ್ಮ ಜೊತೆ ಆಗೈತಲ್ವೇ? ಏನ್ ಶ್ರೀ ನೀವು 3 ಹೊತ್ತು ಬರೀ ಇದೇ ಯೋಚನೆ. ಏನಾಯ್ತು ನಿನಗೆ? ಯಾಕೆ ಇಷ್ಟೊಂದು ಅಳ್ತಿದ್ಯಾ? ಸ್ನೇಹ, 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 ಯಾಕೆ ಇಷ್ಟೊಂದು ಗಾಬರಿಲಿದ್ದೀರಾ? ಈಗ ತಾನೇ ಹಾಲು ಕುಡಿಸ್ದೆ, ಆದ್ರೂ ಅಳ್ತಾನೆ ಇದೆ. ನಂಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಮಗು ಹೊಟ್ಟೆ ನೋವು ಏನಾಗಿರ್ಬೇಕು, ಏನಂತ ಗೊತ್ತಾಗ್ತಿಲ್ಲ. ಏನ್ ಮಾಡ್ಬೇಕು? ಅಯ್ಯೋ ಅಣ್ಣ,